ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಮತ್ತೊಮ್ಮೆ ಜಗತ್ತಿನ ದೊಡ್ಡಣ್ಣನಾಗ ಬಯಸಿದ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆ ಸಂಚು ಹುಸಿಯಾಗಿದೆ. ಅಮೆರಿಕದಲ್ಲಿ ಈಗ ಅಧ್ಯಕ್ಷೀಯ ಚುನಾವಣೆಗೆ ಕಾವೇರುತ್ತಿದೆ. ಮತ್ತೊಮ್ಮೆ ಅಧ್ಯಕ್ಷರಾಗಲು ಹಾಲಿ ಮತ್ತು ಮಾಜಿ ಅಧ್ಯಕ್ಷರಾದ ಜೋ ಬೈಡನ್ ಹಾಗೂ ಡೊನಾಲ್ಡ್ ಟ್ರಂಪ್ ಇಬ್ಬರು ಅಖಾಡಕ್ಕೆ ಇಳಿದಿದ್ದಾರೆ. ಪೆನ್ಸಿಲ್ವೇನಿಯಾದಲ್ಲಿ ಟ್ರಂಪ್ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡುತ್ತಿದ್ದಾಗ ಟ್ರಂಪ್ ಅವರ ಮೇಲೆ ಈ ಹತ್ಯಾಕಾಂಡಕ್ಕೆ ಸಂಚು ನಡೆದಿತ್ತು. ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ ಈ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಅವರ ಕಿವಿಯ ಸಮೀಪ ಹಾದು ಹೋದ ಸಂಚುಕೋರನ ಗುಂಡು ಟ್ರಂಪ್ ಕಿವಿಯತ್ತ ನೆತ್ತರು ಹರಿಸಿದೆ. ಅಷ್ಟು ಬಿಟ್ಟರೆ ಟ್ರಂಪ್ ಅವರಿಗೆ ಬೇರೆ ರೀತಿಯಲ್ಲಿ ದೇಹಕ್ಕೆ ಅಥವಾ ಪ್ರಾಣಾಪಾಯದ ಸಂಕಟ ತಂದಿಡಲಿಲ್ಲ. ಈ ದಾಳಿ ಎನ್ನುವುದೇ ಜಗದ ನಾಯಕರಿಗೆ ನಿಟ್ಟುಸಿರು ಬಿಡುವ ಸಮಾಧಾನ. ಈ ಕೊಲೆಗಡುಕರಿಂದ ಅನಿರೀಕ್ಷಿತವಾಗಿ 2 ಸುತ್ತಿನಲ್ಲಿ ಟ್ರಂಪ್ ಅವರತ್ತ ತೂರಿ ಬಂದ ಕಗ್ಗೊಲೆಯ ಗುಂಡಿನ ದಾಳಿಯಿಂದ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಇಬ್ಬರು ಅಮಾಯಕ ಅಮೆರಿಕನ್ನರು ತೀವ್ರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಹತ್ಯಾಕಾಂಡದ ಸಂಚುಕೋರರು ಯಾರು ಎಂಬುದು ಇನ್ನಷ್ಟೇ ಬಹಿರಂಗಗೊಂಡಿದೆ. FBI ವರದಿಯಂತೆ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ನಡೆಸಿದ ಗುಂಡಿನ ದಾಳಿಕೋರ ಥಾಮಸ್ ಮ್ಯಾಥ್ಯೂ ಕ್ರಾಕ್ ಎಂದು ಪ್ರಾಥಮಿಕವಾಗಿ ಗುರುತಿಸಲಾಗಿದೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಗ್ಗೊಲೆಗೆ ನಡೆದ ಈ ವಿಫಲ ಯತ್ನದ ವಿಚಾರ ತಿಳಿದು ದಿಗ್ಭ್ರಮೆಗೊಂಡ ಹಾಲಿ ದೊಡ್ಡಣ್ಣ ಜೋ ಬೈಡನ್ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ನಡೆದ ಕಗ್ಗೊಲೆಯ ಸಂಚಿನ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಈ ನಡುವೆ ಗದ್ಗದಿತರಾದ ಬೈಡನ್ ತಮ್ಮ ಬೀಚ್ ಹೌಸ್ ಟ್ರಿಪ್ ಮೊಟಕುಗೊಳಿಸಿ ವಾಷಿಂಗ್ಟನ್ ನಗರದತ್ತ ದೌಡಾಯಿಸಿದ್ದಾರೆ. ಅತ ತಾನು ಹೆದರಿ ಮೂಲೆಗೆ ಕೊಡುವ ಜಾಯಮಾನದವನಲ್ಲ ಎಂದು ಹೇಳಿರುವ ಟ್ರಂಪ್ ಅಮೆರಿಕೆಯ ಯುಕೆಯಲ್ಲಿ ಆಯೋಜನೆಗೊಂಡಿರುವ ರಿಪಬ್ಲಿಕ್ ರಾಷ್ಟ್ರೀಯ ಸಮಾವೇಶದಲ್ಲಿ ತಾವು ಭಾಗವಹಿಸುವುದಾಗಿ ಪ್ರಕಟಿಸಿದ್ದಾರೆ. ಟ್ರಂಪ್ ಕಗ್ಗೊಲೆಗೆ ನಡೆದ ಗುಂಡಿನ ದಾಳಿ ವಿಚಾರ ಫ್ರೀಕಷನ್ ಆಫ್ ಮೂವ್ಮೆಂಟ್ನಲ್ಲಿ ಕಾಡ್ಗಿಚ್ಚಿನಂತೆ ಜಗತ್ತಿನಾದ್ಯಂತ ಧ್ವನಿಸಿತ್ತು. ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವ ನಾಯಕರು ಟ್ರಂಪ್ ಕಗ್ಗೊಲೆಯ ವಿಫಲ ಸಂಚುಕೋರರ ವರ್ತನೆಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಕೃಪೆ ಫಸ್ಟ್ ಪೋಸ್ಟ್ ಇಂಟರ್ನ್ಯಾಷನಲ್ ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.